ಹಲೋ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು SSLC ಸಿಲೆಬಸ್ ನ ಸರ್ಕಲ್ಸ್ ಚಾಪ್ಟರ್ ನಲ್ಲಿ ಬರ್ತಕ್ಕಂಥ ಎರಡನೇ ಥಿಯರಮ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಅದರ ಸ್ಟೇಟ್ಮೆಂಟ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ದ ಲೆಂತ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಸರ್ಕಲ್ ಇದೆ, ಆ ಸರ್ಕಲ್ಗೆ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ನಾವು ಡ್ರಾ ಮಾಡಿರ್ತಕ್ಕಂಥ ಟ್ಯಾಂಜೆಂಟ್ಗಳು ಎರಡು ಈಕ್ವಲ್ ಆಗಿರ್ತವೆ. ನಮ್ಗೆ ಗೊತ್ತಿದೆ, ಒಂದು ಸರ್ಕಲ್ಗೆ ಯಾವುದೇ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎರಡೇ ಎರಡು ಟ್ಯಾಂಜೆಂಟ್ಗಳನ್ನ ಡ್ರಾ ಮಾಡಬಹುದು. ಆ ಎರಡೂ ಟ್ಯಾಂಜೆಂಟ್ಗಳು ಈಕ್ವಲ್ ಲೆಂತ್ ಆಗಿರ್ತವೆ ಅಂತ ಈ ಥಿಯರಮ್ನ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹಾಗಾದ್ರೆ ನೋಡೋಣ ಇದನ್ನ ಯಾವ ರೀತಿ ಪ್ರೂವ್ ಮಾಡೋದು ಅಂತ. ಮೊದಲಿಗೆ ಗಿವನ್. ಸೊ ಗಿವನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? PQ and PR are the two tangents drawn from an external point P to a circle of center O. ಸೊ ಇಲ್ಲಿ ಒಂದು ಸರ್ಕಲ್ ಇದೆ, ಅದರ ಸೆಂಟರ್ O ಆಗಿದೆ. ಸೊ ಈ ಸರ್ಕಲ್ಗೆ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ P ಇಂದ PQ ಮತ್ತೆ PR, ಈ PQ ಮತ್ತೆ PR ಅಂತಕ್ಕಂಥ ಎರಡು ಟ್ಯಾಂಜೆಂಟ್ ಗಳನ್ನ ಡ್ರಾ ಮಾಡಿದ್ದಾರೆ. ಇದು ಗಿವನ್. ಸೊ ಇದನ್ನ ಏನಂತ ಪ್ರೂವ್ ಮಾಡ್ಬೇಕಾಗಿದೆ ನಾವು? ಸೊ ಡ್ರಾ ಮಾಡಿರ್ತಕ್ಕಂಥ ಈ ಎರಡು ಟ್ಯಾಂಜೆಂಟ್ಸ್ಗಳು ಅಂದ್ರೆ PQ ಟ್ಯಾಂಜೆಂಟ್ ಮತ್ತೆ PR ಟ್ಯಾಂಜೆಂಟ್ ಎರಡು ಈಕ್ವಲ್ ಲೆಂತ್ ಆಗಿದಾವೆ ಅಂತ ನಾವು ಪ್ರೂವ್ ಮಾಡ್ಬೇಕಾಗಿದೆ. ಸೊ ಇದನ್ನ ಪ್ರೂವ್ ಮಾಡೋದಕ್ಕೆ ನಾವು ಒಂದಷ್ಟು ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಾ ಇದೀವಿ. ಏನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ? ಜಾಯಿನ್. ಈ ಡಾಟೆಡ್ ಲೈನ್ ಅಲ್ಲಿ ಮಾಡಿದೀವಿ ನೋಡ್ರಿ. ಸೊ ಜಾಯಿನ್ OQ, OR ಅಂಡ್ OP. ಸೊ ಇವೆಲ್ಲವನ್ನ OQ, OP ಮತ್ತೆ OR ಅನ್ನ ಜಾಯಿನ್ ಮಾಡ್ತಾ ಇದೀವಿ. ಈಗ ಪ್ರೂಫ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ನಾವು ಇಲ್ಲಿ ಎರಡು ಟ್ರಯಾಂಗಲ್ ಗಳಿದಾವೆ. ಒಂದು ಟ್ರಯಾಂಗಲ್, ಸೊ OPQ ಅಂತಕ್ಕಂಥದ್ದು ಒಂದು ಟ್ರಯಾಂಗಲ್, ಇನ್ನೊಂದು OPR ಅಂತಕ್ಕಂಥದ್ದು ಇನ್ನೊಂದು ಟ್ರಯಾಂಗಲ್. ಸೊ ಈ ಟ್ರಯಾಂಗಲ್ ಅಲ್ಲಿ ಮೊದಲನೇದಾಗಿ OQP is equal to ORP ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ OQP is equal to ORP is equal to 90 ಡಿಗ್ರಿ. ಇದು ಹೇಗೆ 90 ಡಿಗ್ರಿ ಆಗುತ್ತೆ? ಸೊ ನಮ್ಗೆ ಲಾಸ್ಟ್ ಥಿಯರಮ್ ಅಲ್ಲಿ ನಾವು ಪ್ರೂವ್ ಮಾಡಿದೀವಿ, ರೇಡಿಯಸ್ ಡ್ರಾನ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್. ಸೊ ಇಲ್ಲಿ ಟ್ಯಾಂಜೆಂಟ್ PQ ಇದೆ ಅಂತಂದ್ರೆ Q is the point of contact. ಸೊ Q ಏನಾಗುತ್ತೆ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ OQ ಏನಾಗುತ್ತೆ? ರೇಡಿಯಸ್. ದೇರ್ಫೋರ್ ಈ ರೇಡಿಯಸ್ ಮತ್ತೆ ಈ ಟ್ಯಾಂಜೆಂಟ್ ಎರಡು ಪರ್ಪೆಂಡಿಕ್ಯುಲರ್ ಆಗಿರ್ತವೆ. ಸೊ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಸೊ OQP ಮತ್ತೆ ORP ಎರಡು 90 ಡಿಗ್ರಿ ಇದಾವೆ. ಸೊ ಇಲ್ಲದೇನೆ ರೇಡಿಯಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಅಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ನೆಕ್ಸ್ಟ್ OQ is equal to OR. OQ is equal to OR ಅಂದ್ರೆ ಸೊ OQ ನು ರೇಡಿಯಸ್, OR ರೇಡಿಯಸ್. ಸೊ ಹಾಗಾಗಿ ಒಂದು ಸರ್ಕಲ್ ಅಲ್ಲಿ ನಾವು ಎಷ್ಟು ರೇಡಿಯಸ್ ಗಳನ್ನ ಡ್ರಾ ಮಾಡಿದ್ರು ಕೂಡ ಅವೆಲ್ಲವೂ ಏನಾಗಿರ್ತವೆ? ಈಕ್ವಲ್ ಲೆಂತ್ ಆಗಿರ್ತವೆ. ಸೊ ರೇಡಿಯೈ ಆಫ್ ಸೇಮ್ ಸರ್ಕಲ್. ನೆಕ್ಸ್ಟ್ OP is equal to OP. ಸೊ ಕಾಮನ್ ಸೈಡ್. ಸೊ ನಾವು ಇವೆರಡು ಟ್ರಯಾಂಗಲ್ ಗಳನ್ನ ಅಬ್ಸರ್ವ್ ಮಾಡಿದ್ರೆ ಸೊ OQP ಮತ್ತೆ ORP ಎರಡನ್ನು ಅಬ್ಸರ್ವ್ ಮಾಡಿದ್ರೆ ಈ OP ಅಂತಕ್ಕಂಥದ್ದು ಎರಡಕ್ಕೂ ಕೂಡ ಸೇಮ್ ಲೈನ್ ಆಗಿರೋದ್ರಿಂದ ಇದು ಕಾಮನ್ ಸೈಡ್ ಆಗಿರುತ್ತೆ. ಈಗ ಈ ಎರಡು ಟ್ರಯಾಂಗಲ್ಗಳು ಕಾಂಗ್ರಿಯಂಟ್ ಆಗ್ತವೆ ಬೈ RHS ಕಾಂಗ್ರಿಯನ್ಸ್ ಕ್ರೈಟೀರಿಯನ್. RHS ಕಾಂಗ್ರಿಯನ್ಸ್ ರೂಲ್ ಏನ್ ಹೇಳುತ್ತೆ? ಇನ್ ಎನಿ ಟು ರೈಟ್ ಆಂಗಲ್ಸ್ hypotenuse and one corresponding side of both the triangles are equal, then those two triangles are said to be congruent ಅಂತ ಹೇಳುತ್ತೆ. ಸೊ ಅದ್ರ ಪ್ರಕಾರ ಈಗ ನಾವಿಲ್ಲಿ ಟೂ ಟ್ರಯಾಂಗಲ್ಸ್ ಗಳನ್ನ ತಗೊಂಡಿದೀವಿ. ಸೊ OPQ ಮತ್ತೆ OPR ಇದರಲ್ಲಿ ರೈಟ್ ಆಂಗಲ್ ಇದೆ. ಸೊ ಇದು ರೇಡಿಯಸ್ ಗಳು ಎನಿ ಒನ್ ಸೈಡ್ ಆಗ್ತವೆ. OP ಅಂತಕ್ಕಂಥದ್ದು ಏನಾಗುತ್ತೆ? ಹೈಪಾಟಿನಸ್ ಆಗುತ್ತೆ. ಸೊ ಹಾಗಾಗಿ ಬೈ ಅಪ್ಲೈಯಿಂಗ್ RHS ಕಾಂಗ್ರಿಯನ್ಸ್ ಕ್ರೈಟೀರಿಯನ್ ನಾವೇನ್ ಪ್ರೂವ್ ಮಾಡ್ಬೋದು? ಟ್ರಯಾಂಗಲ್ OPQ ಮತ್ತೆ OPR ಎರಡು ಕಾಂಗ್ರಿಯಂಟ್ ಆಗಿದಾವೆ ಅಂತ ಹೇಳ್ಬೋದು. ಕಾಂಗ್ರಿಯಂಟ್ ಯಾವ್ದಾದ್ರು ಎರಡು ಟ್ರಯಾಂಗಲ್ಸ್ ಗಳು ಕಾಂಗ್ರಿಯಂಟ್ ಆಗಿದ್ವು ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಕರೆಸ್ಪಾಂಡಿಂಗ್ ಆಂಗಲ್ಸ್
ಮತ್ತೆ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರ್ತವೆ, ಈಕ್ವಲ್ ಆಗಿರ್ತವೆ. ಸೊ ಈಗ ಈ ಟ್ರಯಾಂಗಲ್ ಅಲ್ಲಿ ಒ ಪಿ ಕ್ಯೂ ಮತ್ತೆ ಒ ಪಿ ಆರ್ ಟ್ರಯಾಂಗಲ್ ಅಲ್ಲಿ ಸೊ ಪಿ ಆರ್ ಮತ್ತೆ ಪಿ ಕ್ಯೂ ಅಂತಕ್ಕಂಥವು ಸೊ ಏನಾಗ್ತವೆ, ಕರೆಸ್ಪಾಂಡಿಂಗ್ ಸೈಡ್ಸ್ ಆಗ್ತವೆ. ಸೊ ದೇರ್ ಫೋರ್ ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಆಗತ್ತೆ ಬೈ ಸಿ ಪಿ ಸಿ ಟಿ ಅಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಇಲ್ಲಿ ಒ ಪಿ ಕ್ಯೂ ಮತ್ತೆ ಒ ಪಿ ಆರ್ ಎರಡು ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆಗ್ತವೆ. ಸೊ ಆ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಲ್ಲಿ ಪಿ ಕ್ಯೂ ಮತ್ತೆ ಪಿ ಆರ್ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಗಿರುತ್ತೆ. ಹೆನ್ಸ್ ದ ಪ್ರೂಫ್.